ನನಗೆ ಬಂದ ಮಾಲಿನ್ಯ ತಡೆಗಟ್ಟಲು ನಮ್ಮ ಪಾತ್ರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಸಂರಕ್ಷಣೆಯ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ನಿರ್ಣಾಯಕ, ಏಕೆಂದರೆ ಅವರು ಭವಿಷ್ಯದ ನಾಗರಿಕರಾಗಿ ಬದಲಾವಣೆಯ ಹರಿಕಾರರಾಗಿದ್ದಾರೆ. ನೆರೆಹೊರೆ ಮತ್ತು ಸ್ನೇಹಿತರಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಮೂಡಿಸಬಹುದು. ಪ್ಲಾಸ್ಟಿಕ್ ಮತ್ತು ಪರಿಸರ ಏಕೈಕ ಬಳಕೆಯ ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲು ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ನಿಲ್ಲಬಹುದು. ಗಿಡ ನೆಡುವುದು, ಶಾಲಾ ಆವರಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವುದು ಹಸಿರು ಹೊಂದಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಂಪನ್ಮೂಲಗಳ ಸಂರಕ್ಷಣೆ, ನೀರು ಮತ್ತು ವಿದ್ಯುತ್ ಶಕ್ತಿಯನ್ನು ಮಿತವಾಗಿ ಬಳಸಬಹುದು. ಅನಗತ್ಯವಾಗಿ ಲೈಟ್, ಫ್ಯಾನ್ ಆಫ್ ಮಾಡಬಹುದು. ವಿಂಗಡಿಸುವುದು, ಹಸಿ ಕಸ, ಒಣ ಕಸ ಮತ್ತು ಮರುಬಳಕೆ ರೀಸೈಕಲ್ ಮಾಡುವ ಪರಿಸರ ಕ್ಲಬ್ಗಳು, ಶಾಲಾ ಕಾಲೇಜುಗಳ ಪರಿಸರ ಕ್ಲಬ್ಗಳ ಸಕ್ರಿಯವಾಗಿ ಭಾಗವಹಿಸಿ ಪರಿಸರ ದಿನಾಚರಣೆಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು.